ಅಮ್ಮ ಬರ್ತೀನಿ ಅಂದ. ಅಂದ್ರೆ ಮಕ್ಳು ಹೇಳೋದು ಎಲ್ಲಿಗಾರು ಫಂಕ್ಷನ್ಗೆ ಹೊರಟಾಗ ಅಮ್ಮ ಬರ್ತೀನಿ ಅಂತ. ಇವನ್ ಜೈಲಿಗೆ ಹೊರಟು ಕೇಳ್ಕೊಂಡು ಹೋಗ್ತಾ ಇದಾರೆ. ಆ ಟೈಮಲ್ಲಿ ನಾನು ಬರ್ತೀನಿ ಅಮ್ಮ ಅಂದ. ನನ್ನ ಸಂಕಟ ತಡೆಯಕ್ ಆಗಿಲ್ಲ. ಬರುವಾಗ ನನ್ನ ಕರಳು ಕಿತ್ಬಿಟ್ಟು ಒಂದ್ ಕಡೆ ಇಟ್ಟಂಗ ಆಗ್ಬಿಡ್ತು. ನನ್ ಮಗನ್ ಜೈಲಿಗೆ ಕಳಿಸಿ ನಾನು ಒಳಗೆ ಹೋಗ್ತಾ ಇದ್ದೀನಲ್ಲ ಅಂತ ಹೇಳಿ ನಾವು ಆಯ್ತು. ಯಾವುದೇ ಕೊಲೆ ಮಾಡಿಲ್ಲ ಅಥವಾ ಯಾವುದೇ ದೇಶದ್ರೋಹಿ ಅಲ್ಲ ಅವನು ಬಂದು ಎಷ್ಟೊಂದು ಬಂಧನ ಕೊಡ್ತಾ ಇದ್ದಾರಲ್ಲ, ಒಂದ್ ತೊಟ್ಟು ನೀರು ಸಮೇತ ಕುಡಿಯಕ್ ಬಿಡ್ತಾ ಇಲ್ವಲ್ಲ ಅವನಿಗೆ ಅಂತ ನನ್ ದುಃಖ ತಡೆಯಕ್ ಆಗಿಲ್ಲ. ಪುನೀತ್ ಕೆರಳಿನಾಗ್ಲಿ ಪುನೀತ್ ಕೆರಳಿ ಕುಟುಂಬನಾಗ್ಲಿ ಇದರಿಂದ ನೀವು ಏನು ಮಾಡಕ್ಕಾಗಲ್ಲ. ಒಂದ್ ಹೇಳ್ತಂತೆ, ಇಂಥ ಮೊಘಲ್ ವಂಶದಿಂದ ಅವ್ರು ಏನು ಶೋಷಣೆ ಆಗಿಲ್ಲ, ಯಾವ್ದೋ ಒಂದು ಅಂಶ ಬಂದು ಪುನೀತ್ ಕೆರಳಿ ಇರೋದು. ಇದು ಕುಕ್ಷಟ್ಲಿಂದ ಸಾಧ್ಯವಿಲ್ಲ, ನಮ್ಮ ಕುಟುಂಬದನ್ನು ಸಾಧ್ಯವಿಲ್ಲ. ಕಾಂಗ್ರೆಸ್ ಸರ್ಕಾರ ಗೃಹ ಮಂತ್ರಿಗಳೇ ಇವತ್ತಿಗೆ ನಿಲ್ಲಿಸ್ಬಿಡಿಂತ ಸುಳ್ಳು ಕೇಸುಗಳು ಇಂಥವೆಲ್ಲ ಹಾಕೋದ್ರೆ ಬಿಟ್ಟುಬಿಡಿ. ನನ್ನ ಮಗನ್ನ ಬೆಳಗಿನ ಜಾವ 6:30 7 ಗಂಟೆಲಿ ಏಕಾಏಕಿಯಾಗಿ ಬಂದು ಪೊಲೀಸ್ ಅಲ್ಲ ಅವರು ಅಂತ, ನಾವ್ ಯಾರೋ ನೆಂಟರು ಇಷ್ಟು ಬರ್ತಾ ಇದಾರೆ ಅಂತ ಹೇಳಿ ತಿಳ್ಕೊಂಡು ಮನೆ ಸುತ್ತ ಒಂಥರ ಹುಚ್ಚು ನಾಯಿಗಳು ಬರ್ತಾರಲ್ಲ ಹಂಗ್ ಬಂದ್ರು. ಅವನು 2 ಗಂಟೆಲಿ ಮಲಗಿದ್ದ, ನಿದ್ದೆ ಹೋಗಿದ್ದ. ನಾನು ರಘುವಚ್ಚಿ ಆಗಿನ್ನೂ ಹೊರಗಡೆ ಬರ್ತಾ ಇದ್ದೆ. ಆಮೇಲೆ ಬಂದು ನಿಮ್ಮ ಪುನೀತ ಇದಾನ ಅಂದ್ರು. ಆಮೇಲೆ ಯಾರೋ ಫಾಲೋವರ್ಸ್ಗಳು ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇದಾರೆ ಬನ್ನಿ ಸರ್ ಅಂತಂದೆ. ಏನು ಅಂತಂದ್ರು, ಎಲ್ಲಿದ್ದಾರೆ ಅಂತ ಒಂದೇ ಸರಿ ಸಡನ್ ಆಗಿ ನುಗ್ಬಿಟ್ರು. 10-15 ಜನ. ನನಗೆ ಹಾರ್ಟ್ ಬೇರೆ ಅಲ್ವಾ ಪ್ರಾಬ್ಲಮ್, ತುಂಬಾ ಇದೆ ನೋವು ಬಂತು. ಯಾಕಪ್ಪ ಹಿಂಗೆ ಏನು ಅಂತ ಹೇಳಿ ಏನಾದ್ರೂ ಕಳ್ತನ ಮಾಡೋಣ, ಮೋಸ ಮಾಡೋಣ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಯಾವುದಕ್ಕೂ ಕೂಡ ಅವರು ಆನ್ಸರ್ ಕೊಡ್ದಲೆ ಅವನನ್ನ ಏಕೈಕಿಯಾಗಿ ಬಾಗ್ಲಿ ಕಿವಿ ಕೊಟ್ಟು ಕೇಳೋರು, ಏನು ಒಳಗಡೆ ಏನ್ ಮಾಡ್ತಾ ಇದ್ದಾನೆ ಅಂತ. ಆಗ ಅವ್ನು ಎದ್ದು ಆ ಮುಜುಗರನು ಇಲ್ದಲೆ ಡೈರೆಕ್ಟ್ ಹೊರಗಡೆ ಬಂದು ಸದ್ಯ ಸರ್ ನಾನು ವಾಶ್ರೂಮಿಗೆ ಹೋಗ್ಬರ್ತೀನಿ ಅಂತ ಅಂದ. ವಾಶ್ರೂಮಿಗೆ ಹೋಗೋಕ್ಕೂ ಕೂಡ ಅವನಮ್ಮ ಯಾವುದೇ ಕಾರಣಕ್ಕೂ ಬಿಡ್ತಾ ಇಲ್ಲ. ಹೋಗಿ ಅದಕ್ಕೂ ಕೂಡ ಕಿವಿ ಕೊಟ್ಟು ಕದದೊಳಗೆ ಕೇಳಿಸ್ಕೊತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾನೆ ಒಳಗಡೆ ಅಂತ. ಆ ದುಃಖವನ್ನ ನಂಗೆ ತಡೆಯಕ್ಕೆ ಯಾವುದೇ ಕಾರಣಕ್ಕೂ ಆಗ್ಲಿಲ್ಲ. ಅವನು ಯಾವುದೇ ಕೊಲೆ ಮಾಡಿಲ್ಲ ಅಥವಾ ಯಾವುದೇ ದೇಶದ್ರೋಹಿ ಅಲ್ಲ. ಅವನು ಮಾಡ್ತಾ ಇದ್ದದ್ದು ದೇಶ ಸೇವೆ, ಹಿಂದೂ ಪರ ಹೋರಾಟಗಾರ. ಇಂಥದ್ರಲ್ಲಿ ಅವನನ್ನು ಬಂದು ಇಷ್ಟೊಂದು ಬಂಧನ ಕೊಡ್ತಾ ಇದ್ದಾರಲ್ಲ, ಒಂದ್ ತೊಟ್ಟು ನೀರು ಸಮೇತ ಕುಡಿಯಕ್ ಬಿಡ್ತಾ ಇಲ್ವಲ್ಲ ಅವನಿಗೆ ಅಂತ ನನ್ ದುಃಖ ತಡೆಯಕ್ ಆಗಿಲ್ಲ. ಯಾರಿಗೂ ಹೇಳ್ಕೊಳ್ಳೋ ಪರಿಸ್ಥಿತಿನೂ ನನ್ಗಾಗ್ಲಿಲ್ಲ. ಅಮ್ಮ ಬರ್ತೀನಿ ಅಂದ. ಅಂದ್ರೆ ಮಕ್ಳು ಹೇಳೋದು ಎಲ್ಲಿಗಾರು ಫಂಕ್ಷನ್ಗೆ ಹೊರಟಾಗ ಅಮ್ಮ ಬರ್ತೀನಿ ಅಂತ. ಇವನ್ ಜೈಲಿಗೆ ಹೊರಟು ಕೇಳ್ಕೊಂಡು ಹೋಗ್ತಾ ಇದಾರೆ. ಆ ಟೈಮಲ್ಲಿ ನಾನು ಬರ್ತೀನಿ ಅಮ್ಮ ಅಂದ. ನನ್ ಸಂಕಟ ತಡೆಯಕ್ ಆಗಿಲ್ಲ. ಆಯ್ತು ಮಗನೇ ಹೋಗು ಅಂತ ಹೇಳ್ದೆ. ಅಷ್ಟ್ ಹೇಳ್ಬಿಟ್ಟು ಬರುವಾಗ ನನ್ ಕರಳು ಕಿತ್ಬಿಟ್ಟು ಒಂದ್ ಕಡೆ ಇಟ್ಟಂಗ ಆಗ್ಬಿಡ್ತು. ನನ್ ಮಗನ್ ಜೈಲಿಗೆ ಕಳಿಸಿ ನಾನು ಒಳಗೆ ಹೋಗ್ತಾ ಇದ್ದೀನಲ್ಲ ಅಂತ ಹೇಳಿ ನೋವಾಯ್ತು. ಈ ನೋವ ಸಮಾಜದ ಜನ, ಹಿಂದೂ ಪರ ಹೋರಾಟಗಾರರು ಏನ್ ತಗೋತಾರೆ ತೀರ್ಮಾನ ತಗೊಳ್ಳಿ ಅಂತ ಹೇಳ್ಬಿಟ್ಟು, ಯಾವ ಶಿಕ್ಷೆ ಕೊಡ್ತೀರಿ ಅವರಿಗೆ ಅಂತ ಹೇಳ್ಬಿಟ್ಟು ನಾನ್ ಕಾದ್ ನೋಡ್ತಾ ಇದ್ದೀನಿ. ದೇಶದ ಜನಕ್ಕೆ ಎಲ್ಲರಿಗೂ ನಾನು ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಅಷ್ಟೇ, ಇನ್ನೇನು ಹೇಳಕ್ ಸಾಧ್ಯವಿಲ್ಲ. ಮಗನ ಬಗ್ಗೆ ನಾವು ಹೇಳೋದಕ್ಕಿಂತ ಫಸ್ಟ್ ನಾವು ಪೊಲೀಸ್ ಇಲಾಖೆಗೆ ಒಂದು ಮಾತು ಹೇಳ್ತೀವಿ. ನೀವು ಯಾವುದೋ ಒತ್ತಡಕ್ಕೆ ಈ ಥರ ಇಲ್ಲೀಗಲ್ ಆಗಿ ಇಷ್ಟು ವರ್ಕ್ ಮಾಡ್ತಾರಲ್ಲ, ನಿಮಗೆ ತಂದೆ ತಾಯಿ ಬಂಧು ಬಳಗ ನಿಮ್ಮ ಅಪ್ಪ ಅವ್ವ ಇರಲ್ವಾ? ನೀವು ಎಷ್ಟು ಒತ್ತಡಕ್ಕೆ ಒಂದು ಇಲ್ಲೀಗಲ್ ಆಗಿ ನೀವು ಇಷ್ಟು ತೊಂದರೆ ಕೊಡ್ತೀರಲ್ಲ. ಆದರೆ ನಿಮ್ಮ ಥರ ಅಲ್ಲ ನಾವು ಎಲ್ಲ ನಮ್ಮ ಮಗ ನಾವು ಸರ್ವಸ್ವನು ಧರ್ಮಕ್ಕೋಸ್ಕರ ದೇಶಕ್ಕೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡಕ್ ರೆಡಿ ಇದ್ದೀವಿ. ನಾವು ಯಾವುದಕ್ಕೂ ಹೆದರಲ್ಲ. ಅದೇ ಇದೊಂದು ಇನ್ನೂ ಒಂದು ಹೋರಾಟಕ್ಕೆ ಇದು ಇನ್ನೂ ಒಂದು ಮೆಟ್ಲು ಅಂತ ತಿಳ್ಕೊಂತೀವಿ. ಆದ್ರೆ ನಿಮಗೆ ಮನುಷ್ಯತ್ವ ಇರಲಿ. ಈ ಕಾಂಗ್ರೆಸ್ ಸರ್ಕಾರ ಇವತ್ತಿಗೆ ಬಿಟ್ಟು ಬಿಡಿ. ಪುನೀತ್ ಕೆರಳಿ ಕುಟುಂಬನ ಎದುರಿಸಕ್ಕೆ ಇಂಥವ ಇಲ್ಲಿಗಲ್ ಒತ್ತಡದಿಂದ ಹಾಕಿ ಕುಗ್ಗಿಸ್ತೀವಿ ಅನ್ನೋದನ್ನ ಈ ಕಾಂಗ್ರೆಸ್ ಸರ್ಕಾರ, ಗೃಹ ಮಂತ್ರಿ ಖರ್ಗೆ ಇವತ್ತಿಗೆ ಬಿಟ್ಟು ಬಿಡಿ. ನೀವು ಇಡೀ ಸಮಾಜ ನಮ್ ಜೊತೆ ಇದೆ. ಈ ಪೊಲೀಸ್ ಇಲಾಖೆ ಯಾಕೆ ಇಷ್ಟೊಂದು ನೀವು ಹೀನವಾಗಿ ವರ್ತನೆ ಮಾಡ್ತೀರಿ? ನಮಗೇನು ಮಾಹಿತಿ ಇರಲ್ಲ. ನಾವು ಇಲ್ಲೇ ಖಂಡಿಸ್ಬೋದಿತ್ತು. ಆದ್ರೆ ನಾವಿಲ್ಲಿ ರೈತರಾಗಿ ಕೆಲಸ ಮಾಡ್ಕೊಂಡಿರೋದು ಏನು ಗೊತ್ತಿರಲ್ಲ ನಮಗೆ. ರಾತ್ರಿ 8 ಗಂಟೆಲಿ ಕಂಪ್ಲೇಂಟ್ ತಗೊಂತೀರಿ.
8 ಗಂಟೆ 11 FIR ಮಾಡಿ ಸೀದಾ ಬಂದು 6:30 ಎಬ್ಬರಿಸಿದ ಮಗನ ಅವ್ನು ವಾಶ್ರೂಮಿಗೆ ಹೋಗಿ ಬಿಡ್ದಂಗ್ ಮಾಡ್ತಿರಲ್ಲ, ನಿಮಗೇನಾದ್ರು ಮನುಷ್ಯತ್ವ ಇಲ್ವಾ? ನೀ ಇಂಥ ಹೀನಾಯ ಬದುಕನ್ನ ಬಿಟ್ಬಿಡಿ ಅಧಿಕಾರಿಗಳೇ. ನೀವು ಒತ್ತಡಕ್ಕೆ ಮಣಿಯದ, ನೀವು ಕಾಕಿ ಹಾಕ್ಬೇಕಾದ್ರೆ ಏನಂತ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತೀರಿ. ಇದೆಲ್ಲ ಯಾವಾಗಿ ನಿಮ್ಮ ಆತ್ಮಸಾಕ್ಷಿಗೆ ಹೇಳಿಕೆ ಕೇಳಿ ನೀವು ಈ ತರ ಮಾಡಿರಲ್ಲ. ಕೇವಲ 8 ಗಂಟೆಯಲ್ಲಿ ಕಂಪ್ಲೇಂಟ್ ತಗೊಂಡು 11 ಗಂಟೆಯಲ್ಲಿ FIR ಮಾಡಿ 6:30 ಬಂದು ಮನೆಗೆ ಬಂದು ಎಬ್ಬಿಸ್ತಿರಲ್ಲ. ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ಕೊಂಡ್ರೆ ನಾನು ಇನ್ನೊಂದು ಮಾತು ಹೇಳ್ತೇನೆ, ಪುನೀತ್ ಕೆರಳ್ಳಿ ಕುಟುಂಬನಾಗ್ಲಿ ಇದರಿಂದ ನೀವು ಏನು ಮಾಡಕ್ಕಾಗಲ್ಲ. ಒಂದ್ ಹೇಳ್ತೀನಿ ಕೇಳಿ, ಹಿಂದೆ ಮೊಘಲರ ವಂಶದಿಂದ ಅವ್ರು ಏನು ಶೋಷಿತ ಆಗಿದ್ರು, ಅದ್ಯಾವುದೋ ಒಂದು ಅಂಶ ಬಂದು ಪುನೀತ್ ಕೆರಳ್ಳಿ ಇರೋದು. ಇದು ಕುಕ್ಷಟ್ ನಿಮ್ಮಿಂದ ಸಾಧ್ಯವಿಲ್ಲ, ನಮ್ ಕುಟುಂಬದೂ ಸಾಧ್ಯವಿಲ್ಲ. ಕಾಂಗ್ರೆಸ್ ಸರ್ಕಾರ ಗೃಹ ಮಂತ್ರಿಗಳೇ ಇವತ್ತಿಗೆ ನಿಲ್ಲಿಸ್ಬಿಡಿ ಇಂಥ ಸುಳ್ಳು ಕೇಸುಗಳು, ಇಂಥವೆಲ್ಲ ಹಾಕೋದ್ರೆ ಬಿಟ್ಟು ಬಿಡಿ. ನಾವು ಯಾವ್ದಿಗೂ ಹೆದ್ರಾಗ ತಯಾರಿಲ್ಲ. ನಾವು ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ನಮ್ ಸರ್ವಸ್ವವನ್ನು ತ್ಯಾಗ ಮಾಡಕ್ ರೆಡಿ ಇದೀವಿ. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kg ಬರ್ಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗ್ಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kg ಇಂದ 60 kg ಬರ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.